ಗೈಸ್ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಈಗ ಜಸ್ಟ್ ಸ್ಟಾರ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ಈ ಒಂದು ವ್ಯಾನಲ್ಲಿ ಇರೋರು ಒಬ್ರು ಫಾಲೋವರ್ ಒಬ್ರು ಮಾತಾಡ್ಸಿದ್ದಾರೆ. ಅವರಿಗೆ ಒಂದು ಫೋನ್ ಕೊಟ್ಟಾರೆ ಒಂದು ಫೋಟೋ ತಗೊಳ್ಳೋಕ್ಕಂತ. ತಗೊಳ್ಳುವ ಇವಾಗ. ಈಗ ತಾನೇ ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೆಲ್ಲ ಅಂದರು ಹಾಯ್ 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 ಹಲೋ. ನಾನು ಚೆನ್ನಾಗಿದ್ದೀನಿ. ಸೂಪರ್. ನೀವು ಚೆನ್ನಾಗಿದ್ದೀರಾ? ಸೂಪರ್ ಸೂಪರ್. ಈಗ ತಾನೇ ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನೀವು ಸಿಗ್ತದೆ. ಸೂಪರ್. ಹಾಯ್ ಹಲೋ ನಮಸ್ತೆ ಗೈಸ್, ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅತ್ತೆ ಮಗಳನ್ನ ತರಿಸ್ತೀನಿ. ಪೇಷಂಟ್ ರಾಣಿ ಅಲ್ಲ ಕಣಂಟಿ, ಐಬ್ರೋ ಮಾಡ್ಸನ್ ನಡಿ ಅಂದ್ರೆ ಇಲ್ಲಿ ಮಾತಾಡು. ಐಬ್ರೋ ಅಂತೆ ಕತೆ ಅಂತೆ. ಹಾ ಕ್ರಶ್ ಏನಿದು ಗೈಸ್? ಇವ್ಳು ಹೆಂಗಂದ್ರೆ ಕಾರಲ್ಲಿ ಹತ್ತಂಗಿಲ್ಲ ವಾಮಿಟ್, ಬಸ್ಸಲ್ಲಿ ಹತ್ತಂಗಿಲ್ಲ ವಾಮಿಟ್. ನಮ್ಮ ಅಣ್ಣನ ಪಾಟ್ ಹೆಂಗ್ ಆಗೈತಂದ್ರೆ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಈ ತರ ಆಗ್ಬಿಟ್ಟೈತೆ ನಮ್ಮ ಅಣ್ಣನ ಪಾಡು. ಕವರ್ ಕೊಡ್ಬೇಕಾಯ್ತು. ನಮ್ಮ ಅಣ್ಣನ ಕೈಲಿ ಒಂದು ಕವರ್ ಕೊಡ್ಬೇಕಾಯ್ತು. ಅಣ್ಣ ಯಾವಾಗ್ಲೂ ಬರ್ತಿರೋ ಟೈಮಲ್ಲಿ ಕವರ್, ನಿಂಬೆಹಣ್ಣು ಅದು ಇದನ್ನೆಲ್ಲ ಜೋಬಲ್ ಇಟ್ಕೊಂಡ್ ಬರ್ತಿದ್ದಾನೆ. ನಿಂಬೆಹಣ್ಣಲ್ಲ, ನೀನ್ ಯಾವಾಗ್ಲೂ ಬೆಳ್ಳುಳ್ಳಿ ಗೈಸ್. ಎಲ್ಲಾರ ಹೊರ್ಗಡೆ ಹೋಗಂಗಿಲ್ಲ, ನಮ್ಮೂರ್ಗ್ ಹೋಗಂಗಿಲ್ಲ. ಆಮೇಲೆ ಎಲ್ಲೆಲ್ಗೆ ನೈಟ್ ಹೊತ್ತು ಆಚೆ ಹೋಗಂಗಿಲ್ಲ, ಬೆಳ್ಳುಳ್ಳಿ. ಊರ್ಗ್ ಹೋಗಂಗಿಲ್ಲ, ಬೆಳ್ಳುಳ್ಳಿ. ಮನೇಲಿ ಮಂಚದ ಕೆಳಗಡೆ ಬೆಳ್ಳುಳ್ಳಿ, ಫ್ರಿಜ್ ಒಳಗಡೆ ಬೆಳ್ಳುಳ್ಳಿ, ಅಡ್ಗೆ ಮನೆ ಬೆಳ್ಳುಳ್ಳಿ, ಬಾತ್ರೂಮ್ ಅಲ್ಲಿ ಬೆಳ್ಳುಳ್ಳಿ, ಎಲ್ಲಾ ಕಡೆ ಬೆಳ್ಳುಳ್ಳಿ. ಅವ್ರ ಅಮ್ಮನ ಹೇಳುವ ಸಾಂಬಾರಿಗೆ ಏನಾರು ಇಲ್ಲ ಅಂದ್ರೆ ಅಯ್ಯೋ, ಯಾರಿಗಾರು ಬೆಳ್ಳುಳ್ಳಿ ಬೇಕಂದ್ರೆ ನಮ್ಮ ಅತ್ತೆ ಮಗಳು ಕಾಂಟ್ಯಾಕ್ಟ್ ಮಾಡಿ. ಕಂತೆ ಬೆಳ್ಳುಳ್ಳಿ ಏನೋ ಜೋಬಲ್ಲಿ ಇಟ್ಕೊಂಡಿರ್ತಾಳೆ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಏನೋ ಯಪ್ಪ ಕಾಲದಿಂದ ನಂಬ್ಕೊ ಬಂದ್ಬಿಟ್ಟಿದ್ದಾಳೆ ನಮ್ಮ ರಾಣಿ ಅಲ್ವಾ ರಾಣಿ? ಕರೆಕ್ಟ್. ಗೈಸ್ ಇವಾಗ ನಾವು ಬೆಳಗ್ಗೆನೆ ಎಷ್ಟು ಒಂದು 5 ಗಂಟೆ ಇಲ್ಲ 6 ಗಂಟೆಗೆ ಮಾತಾಡ್ಬೇಡ ಇರೋಲ್ಲ. ಇಲ್ಲಿ ಫಸ್ಟ್ ಮುಗಿಸ್ಬಿಡ್ತೀನಿ. 3:30 ಪಾರ್ಲರ್ ಬಗ್ಗೆ ಮಾತಾಡ್ತಾಳೆ ಇಲ್ಲಿ. ಬೆಳಗಿನ ಜಾವ ಒಂದು 5 ಗಂಟೆಗೆ ಹೊರಟು ನಮ್ಮ ಅಣ್ಣ ನಮ್ಮ ಕೃಷ್ಣ ಕರ್ಕೊಂಡು ಈಗ ನಾವು ನಮ್ಮ ಊರಿಗೆ ಹೊರಟಿದೀವಿ. ಇವತ್ತೇನ್ ಅನ್ಕೊಂಡಿದೀನಿ ಅಂದ್ರೆ, ನಾನು ನಮ್ಮ ವಿಲೇಜ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಮ್ಮ ಅಪ್ಪಂದು ಊರು ಯಾವ್ದು, ನಮ್ದು ಊರು ಯಾವ್ದು, ಹೆಂಗಿದೆ, ಯಾವ ತರ ಇದೆ ಅಂತ ಈ ಬ್ಲಾಗ್ ಅಲ್ಲಿ ತಿಳಿಸೋಣ ಅಂತ ಅನ್ಕೊಂಡಿದೀನಿ. ಗೈಸ್ ಪೂರ್ತಿ ಬ್ಲಾಗ್ ನೋಡಿ. ವಿಲೇಜ್ ಹೋಮ್ ಟೂರ್ ಇದೆ. ಸೊ ಬೆಳಗ್ಗೆನೆ ಎದ್ದು ನಾನು, ನಮ್ಮಪ್ಪ ಮತ್ತೆ ನಮ್ಮ ಅಣ್ಣ, ಕ್ರಶ್ ಮತ್ತೆ ನಮ್ಮಮ್ಮ. ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಾ? ನಮ್ಮಮ್ಮ ಮಲ್ಗಿ ಎದ್ರು ಬ್ಯೂಟಿಫುಲ್ ಕಾಣ್ತಾರ, ಅದಕ್ಕೆ ನಾನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇರೋದು. ಇಲ್ಲ ಅಮ್ಮ, ನೀನ್ ಬ್ಯೂಟಿಫುಲ್ ಅಲ್ವಾ? ಆಯ್ತಮ್ಮ, ನೀನ್ ಚೆನ್ನಾಗಿಲ್ಲ ಕಣಮ್ಮ. ನೀನೊಂದ್ ಚೂರು ಚೆನ್ನಾಗಿ ಕಾಣಿಸ್ತಾರ. ಇಷ್ಟ ಗಂಟ ಸೈಲೆಂಟ್ ಆಗಿ ಕೂತಿದ್ದೆ. ಒಂದು ಎಡಿಟ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸೈಲೆಂಟ್ ಆಗಿ ಕೂತಿದ್ದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ಜೋರಾಗಿ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಮೇನ್ ವಿಷಯ ಇದೆ, ಹೇಳ್ತೀನಿ ಈಗ. ಎಂತ ವಿಷಯ ಅಂದ್ರೆ, ಈ ವಿಷಯ ಯಾವತ್ತೂ ಕೇಳಿರಲ್ಲ ನೀವು. ಏನಂದ್ರೆ, ನಮ್ಮ ಫ್ಯಾಮಿಲಿಲಿ ಎಲ್ಲಾರ್ಗು ಮ್ಯಾಕ್ಸಿಮಮ್ ಎಲ್ಲಾರು ಎ ಪಾಸಿಟಿವ್ ಅಂತೆ. ನಮ್ಮ ಡ್ಯಾಡಿದು ಎ ಪಾಸಿಟಿವ್. ಹೇಳೋ ರಾಣಿ ಹೇಳ್ತಾಳೆ. ಹೇಳೋ ಯಾರ್ಯಾರ್ದು ಎ ಪಾಸಿಟಿವ್? ಯೋಗಂದು ಎ ಪಾಸಿಟಿವ್, ನಂದು ಎ ಪಾಸಿಟಿವ್ ಅಲ್ಲ. ಆಮೇಲೆ ಅವ್ರದೆಲ್ಲ ಹೆಂಗೆ, ಅಜ್ಜಿದು ಎ ಪಾಸಿಟಿವ್, ನಮ್ಮ ಮಮ್ಮಿದು ಎ ಪಾಸಿಟಿವ್, ದೊಡ್ಡಮ್ಮಂದು ಎ ಪಾಸಿಟಿವ್, ನಮ್ಮ ಅಕ್ಕಂದು ಎ ಪಾಸಿಟಿವ್, ನೆಕ್ಸ್ಟ್ ಶ್ರುತಿದು ಎ ಪಾಸಿಟಿವ್. ನಾನೊಬ್ನೇ ಅದೃಷ್ಟವಂತ. ನಂದು ಒಪ್ಪಂದೇ ಓ ಪಾಸಿಟಿವ್. ಹೌದಾ? ನಾನು ಮತ್ತೆ ನನ್ನ ತಂಗಿ ಇಬ್ರು ಓ ಪಾಸಿಟಿವ್. ಇದು ಎ ಪಾಸಿಟಿವ್ ಫ್ಯಾಮಿಲಿ ಕಣೋ. ನಾನು ಒಂದ್ಸಲಿ ಜೋರಾಗಿ ಹೇಳಿದ್ರೆ ಹಿಂಗ್ ಇಟ್ಕೊಂಡು ಈ 6 ಕೋಟೆ ಅಂತ ಹೇಳಲ್ವಾ, ಅದೇ ತರನೇ ಒಂದ್ಸಲಿ ಇದು ಎ ಪಾಸಿಟಿವ್ ಫ್ಯಾಮಿಲಿ ಅಣ್ಣ. ಒಂದ್ಸಲಿ ಅಣ್ಣ, ಒಂದೊಂದ್ಸಲಿ ಹಿಂಗೆ ಕೈ ಎತ್ಕೊಂಡು ಹೇಳೋಣ. ಒಂದೊಂದ್ಸಲಿ ಅಣ್ಣ ಸಕ್ಕತ್ತಾಗಿ ಹೇಳ್ತೀರ ಅಣ್ಣ. ಹಂಗ್ ಬೇಡ, ನಾನು ಹೇಳ್ತೀನಿ. ಅಪ್ಪ ಏನ್ ಗೊತ್ತಾ, ನಮ್ ಡ್ಯಾಡಿ ಹೇಳಿ ಅಭ್ಯಾಸ ಐತೆ, ನಂಗೆ ಗೊತ್ತು ಹೇಳ್ತದ ಅಂತ. ನೀನ್ ಬೇಕು ಹೇಳು. ಹಂಗಲ್ಲ ಹಿಂಗ್ ಇಟ್ಕೊಂಡು ಇದು ಎ ಪಾಸಿಟಿವ್ ಫ್ಯಾಮಿಲಿ ಕಣ ಅಂತ ಹೇಳ್ಬೇಕು ಒಂದೊಂದ್ಸಲಿ. ಗೈಸ್ ಓಕೆ, ಇವ್ರಿಬ್ರು ಹೇಳಲ್ಲ. ಇವ್ರು ರೆಡಿ ಏನಂತ ಹೇಳ್ಬೇಕಾ? ಹಿಂಗ್ ಇಟ್ಕೊಂಡು ಇದು ಎ ಪಾಸಿಟಿವ್ ಫ್ಯಾಮಿಲಿ
ಪ್ರಿಯಾಂಕಾ ನಮ್ದು ಎ ಪಾಸಿಟಿವ್ ಫ್ಯಾಮಿಲಿ ಕಣ. ಗೈಸ್ 45 ನಿಮಿಷ ಅಂತೆ ಊರಿಗೆ. ಸೊ ಇವತ್ತು ಪೂರ್ತಿ ಕಂಪ್ಲೀಟು ವಿಲೇಜ್ ಟೂರ್ ಮಾಡ್ತೀನಿ. ನಮ್ಮ ಊರಿಗೆ ಹೋದ್ಮೇಲೆ ಅಲ್ಲಿ ಯಾರ್ಯಾರ ಮನೆ ನಮ್ದು ಇಬ್ರು ದೊಡ್ಡಪ್ಪ ಮನೆ ನಮ್ಮ ಮನೆ ಇದೆ, ಅವ್ರ ಮನೆ ಎಲ್ಲರೂ ತೋರಿಸ್ತೀನಿ, ಯಾರ್ಯಾರು ಬರ್ತಾರೆ ಮತ್ತೆ ಎಷ್ಟು ಜನ ಬರ್ತಾರೆ ಎಲ್ರನ್ನೂ ತೋರಿಸ್ತೀನಿ ಇವತ್ತು. ಬನ್ನಿ. ಹಾ ಕರೆಕ್ಟ್, ಹೇಳೋದ್ ಮರ್ತದೆ. ಸೊ ನಾವ್ ಏನಕ್ಕೆ ಊರಿಗೆ ಹೋಗ್ತಾ ಇದೀವಿ ಅಂದ್ರೆ 3 ವರ್ಷಕ್ಕೊಂದ್ಸಲಿ ಹಬ್ಬ ಬರುತ್ತೆ, ಅದು ಲಕ್ಷ್ಮೀ ದೇವಿ ಹಬ್ಬ ಅಂತೆ. ಸೊ ನಮ್ಮೂರಲ್ಲಿ ಲಕ್ಷ್ಮೀ ದೇವಿ ಹಬ್ಬ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದೀವಿ. ಇವತ್ತಲ್ಲ ನಾಳೆ ಬರ್ತಾರೆ ಜನ ನೊಣ ತುಂಬ್ಕೋತಾರೆ. ಎಲ್ಲರೂ ನಮ್ಮೋರೆ, ಒಟ್ಟಿನಲ್ಲಿ ನೊಣ ತುಂಬೋರು ನಮ್ಮೋರೆ, ಒಟ್ಟಲ್ಲಿ ಎಲ್ಲರೂ ನಮ್ಮೋರೆ. ನಾಳೆ ತುಂಬಾ ಜನ ಬರ್ತಾರೆ. ಇವಾಗ ಪೂರ್ತಿ ವಿಲೇಜ್ ಹೋಮ್ ಟೂರ್ ಮಾಡ್ತೀನಿ. ನಮ್ಮ ಅಪ್ಪ ಹೆಂಗ್ ಹೇಳ್ಕೊಡ್ತಾರ ಅಂದ್ರೆ ಟೀಚರ್ ಹೇಳೋ ತರ ನೀಟಾಗಿ ಹೇಳ್ಕೊಡು ಅಂತ ಹೇಳ್ತಾರೆ. ಹೆಂಗಂದ್ರೆ ನಾವು ಬೆಂಗಳೂರಿಂದ 5:15 ಹೊರಟು ಅಣ್ಣನ 7 ಗಂಟೆಗೆ ಪಿಕ್ ಮಾಡಿ, ಈಗ ಟೈಮ್ ಬಂದ್ಬಿಟ್ಟು 8 ಗಂಟೆ, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ 45 ನಿಮಿಷದಲ್ಲಿ ಊರಿಗೆ ಸೇರುತ್ತೀವಿ ಅಂತ ಹೇಳು ಅಂತ ಹೇಳ್ಕೊಡ್ತಾರೆ. ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಇದನ್ನ ಹೇಳೋಷ್ಟರಲ್ಲಿ ನನ್ನ ಬ್ಲಾಗ್ ಇರೋ 15 ನಿಮಿಷ ಬ್ಲಾಗ್ 30 ನಿಮಿಷ ಹೊಡ್ಬಿಡುತ್ತೆ. ನಮ್ಮ ಕ್ರಶ್ ಮತ್ತೆ ನಮ್ಮ ಅಣ್ಣ ಏನ್ ಹೇಳ್ತಾರ ಅಂದ್ರೆ, ನನ್ಗೆ ಯೂಶಲಿ ಹಾಲ್ ಕರಿಯಕ್ಕೆಲ್ಲ ಬರಲ್ಲ ನನಗೆ. ಅದು ನಾನು ಎಷ್ಟೊಂದ್ಸಲಿ ಟ್ರೈ ಮಾಡಿದ್ದೀನಿ, ಬರೋದೇ ಅಲ್ಲ ಅದು ನನ್ನ ಕೈಯಿಂದ. ಇವತ್ತು ಊರ್ಗ್ ಹೋದಾಗ ಅದಕ್ಕೆ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಇವತ್ತು ಊರ್ಗ್ ಹೋಗ್ಬಿಟ್ಟು ಎಷ್ಟು ಗಂಟೆಗಣ 5:15 ತಾನೆ, 5:30 6 ಗಂಟೆಗಂತೆ ಹೋಗಿ ಪ್ರಯತ್ನ ಪಡುವ. ಮಿಷಿನ್ ಬೇರೆ ಮಾಡ್ಕೊಂಡ್ಬಿಟ್ಟವ್ರ ಈಗ. ಸಿಸ್ಟಮೆಟಿಕ್ ಕೆಲ್ಸನೇ ಮಾಡಬಾರ್ದು, ಆರಾಮಾಗಿ ಕೂತ್ಕೊಬೇಕು. ಚಿಲ್ಲಿ ಹಿರಿ ಸೇವೆ ಬಿಟ್ಟು ಹಂಗೆ ನಾನು ಬ್ಲಾಗ್ ಮಾಡ್ತಿರೋ ಟೈಮಲ್ಲಿ ಡಿಸ್ಟರ್ಬ್ ಕಾಂಟ್ರಿಬ್ಯೂಟ್. ಗೈಸ್ ಇಲ್ಲಿ ಹಿರಿ ಸೇವೆ ಬಿಟ್ಟು ಇನ್ನೊಂಚೂರು ಮುಂದೆ ಹೋಗ್ತಿದ್ದಂಗೆ ದೊಡ್ಡದು ಸಾಯಿಬಾಬಾ ಟೆಂಪಲ್ ಬರುತ್ತಂತೆ. ನಮ್ಮ ಅಣ್ಣ ಹೇಳ್ತಿದ್ರು ಮತ್ತೆ ನಮ್ಮ ಅಪ್ಪನ ಹೇಳ್ತಿದ್ರು. ಈಗ ಹೋಗ್ತಾ ಅದೊಂದು ಕ್ಲಿಪ್ ತೋರಿಸ್ತೀನಿ, ಹಂಗೆ ನೋಡ್ಕೊಳ್ಳಿ. ಸೊ ಹಿರಿ ಸೇವೆ ಬಿಟ್ಟು ಮುಂದೆ ಗೈಸ್ ಅಲ್ಲಿ ಬಂತು. ಇವಾಗ ಕ್ಲಿಯರ್ ಕಟ್ ಆಗಿ ಹೇಳುವ, ನಾನು ಅಲ್ಲ ನಮ್ಮ ಊರು ಬಂದ್ಬಿಟ್ಟು, ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಇರ್ಬೋದು, ಆದ್ರೆ ನಮ್ಮ ಸ್ವಂತ ಊರು ಬಂದ್ಬಿಟ್ಟು ಹಾಸನ್ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು. ಗ್ರಾಮ ಯಾವ್ದು ಅಂತ ಗ್ರಾಮದ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ಕರೆಕ್ಟಾ? ಏನ್ ಕೇಳ್ದೆ ಇನ್ನೊಂದ್ಸಲಿ ಪ್ರಶ್ನೆ ಕೇಳು. ಎಲ್ಲಿ ನೋಡುತ್ತೆ ಅಂತ ಕೇಳಕಣ. ನಾನು ಹಾಸ್ಪಿಟಲ್ ಹುಟ್ಟೆ. ಎಲ್ಲ ಇದನ್ನ ಹೇಳು ಅದನ್ನ ಹೇಳು ಹಿಂಗ್ ಹೇಳು ಎಲ್ಲಾನು ಹೇಳ್ತಾರೆ. ನಮ್ಮೂರಲ್ಲಿ ನೋಡೋರ್ಗೆ ಇಷ್ಟ ಆಗುತ್ತೆ ಅವ್ರಿಗೆ. ನಮ್ಮೂರು ನೋಡೋರ್ಗೆ ಇಷ್ಟ ಆಗುತ್ತೆ. ನಮ್ಮೂರು ನೋಡೋರ್ಗೆ ಒಬ್ರಿಗೆ ಇಷ್ಟ ಅಲ್ಲ, ಎಲ್ರಿಗೂ ಇಷ್ಟ ಆಗ್ಬೇಕು. ಗೈಸ್ ಲುಕ್ ಅಟ್ ಹಿಯರ್ ಅಂದ್ರೆ ಇಲ್ಲಿ ನೋಡಿ ಅಂತ ಅರ್ಥ. ವೆಲ್ಕಮ್ ಟು ಚನ್ನರಾಯಪಟ್ಟಣ ಸಿಟಿ. ಇದೇ ನಮ್ಮ ಊರು. ಚಲೋ ಬಾಬಾ. ಓ ಇದಾ? ಓಕೆ. ಈ ರೋಡ್ ಶ್ರಾವಣ್ ಬೆಳಗೊಳ. ಈ ಕಡೆ ಇಲ್ಲಿ ನೀವು ಮುಂದೆ ಅಲ್ಲಿ ಏನ್ ಸಿಟಿ ನೋಡ್ತಿದ್ರು ಅದು ಪೂರ್ತಿ ಚನ್ನರಾಯಪಟ್ಟಣ. ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ 6 ಅವರ್ ಜರ್ನಿ. ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಮುಂಚೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇತ್ತಲ್ಲ, ಅವಾಗ ಜಸ್ಟ್ 3 ಇಂದ 4 ಅವರು. ಇವಾಗ ಇನ್ನೂ ಆ ಕಡೆಗೆ ಎಲೆಕ್ಟ್ರಾನ್ ಸಿಟಿ ಸೈಡ್ ಹೋಗ್ಬಿಟ್ಟಿದ್ದೀನಲ್ಲ. ಒಂದು ಥಿಯೇಟರ್ ತೋರಿಸ್ಬಿಡು, ಇಲ್ಲ ನಾವು ಪಿಕ್ಚರ್ ನೋಡ್ತೀವಿ. ನನ್ಗೆ ಹೇಳಕ್ಕ ಬಿಡಪ್ಪ, ನನ್ ಸುಮ್ಮನಿರಪ್ಪ. ಇವ್ರ ಅಮ್ಮ ನಾನು ಇಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದೆ. ಯಾರು? ಇವ್ರ ಅಮ್ಮ ನಾನು ಇವ್ರ ಅಪ್ಪನ ಕೈಯಲ್ಲಿ ಧನಲಕ್ಷ್ಮಿ ಇದೆ ಅಂತ ನಮ್ಮ ಅಪ್ಪ ಚಿಕ್ಕೂರಿಂದ. ಗೈಸಿಲ್ ಒಂದು ಥಿಯೇಟರ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದ. ಇಲ್ಲ ಹೇಳ್ದಲ್ಲ ಹೋಗಿದ್ದ. ನಮ್ಮ ಅಪ್ಪನೂ ಹಾಡಾಯ್ತಪ್ಪ, ಅದೇ ಥಿಯೇಟರ್ ಅಂತೆ. ಆ ಥಿಯೇಟರ್ ಅಲ್ಲಿ ಕೇಳ್ದಲೆ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬಂದಿರೋದು. ನಾನು ಬೆಂಗಳೂರಿಂದ ಬಂದಾಗೆಲ್ಲ ಫಸ್ಟ್ ಅಂದ್ರೆ ಈ ಕಡೆಯಿಂದ ಬಂದಿದ್ದ ತಕ್ಷಣ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಅಂತಾರೆ. ಸೊ ಚನ್ನರಾಯಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್. ಇಲ್ಲಿಗೆ ಬಂದು ಬಸ್ ನಿಲ್ಸಿ ದೆನ್ ಮುಂದೆ ಹಳೆ ಬಸ್ ಸ್ಟ್ಯಾಂಡ್ ಅಂತ ಇದೆ, ಅಲ್ಲಿ ಬಸ್ ನಿಲ್ಸೋದು. ನಾನು ಇಳಿಯೋದು ಕೂಡ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲೇ. ಇದು ಪೂರ್ತಿ ಹೊಸ ಬಸ್ ಸ್ಟ್ಯಾಂಡ್. ಸೊ ಚನ್ನರಾಯಪಟ್ಟಣಗೆ ಮೇನ್ ಬಸ್ ಸ್ಟ್ಯಾಂಡ್ ಅಂದ್ರೆ ಇದು ಇಲ್ಲಿದೆ. ಈಗ ನೆಕ್ಸ್ಟ್ ಹೋಗ್ತಿರೋದು ಹಳೆ ಬಸ್ ಸ್ಟ್ಯಾಂಡಿಗೆ. ಈ ಊರ್ ಕಡೆ ಎಲ್ಲ ಇದೇ ಇರುತ್ತೆ, ಹಳೆ ಬಸ್ ಸ್ಟ್ಯಾಂಡ್ ಒಂದು, ಹೊಸ ಬಸ್ ಸ್ಟ್ಯಾಂಡ್ ಒಂದು, ಹ್ಯಾಂಡ್ ಪೋಸ್ಟ್, ಈ ತರದೆಲ್ಲ ಇಟ್ಟಿರ್ತಾರೆ. ಇದು ಒಂಥರ ಮೇನ್ ಸರ್ಕಲ್ ಇದ್ದಂಗೆ. ಈ ಕಡೆ ರೈಟ್ಗೆ ಹೋದ್ರೆ ಬಾಗೂರ್ಗೆ ಹೋಗುತ್ತೆ, ಲೆಫ್ಟ್ಗೆ ಹೋದ್ರೆ ಹಳ್ಳಿ ಕಡೆಗೆ ಹೋಗುತ್ತೆ, ಹಾಸನ್ ಕಡೆಗೆ ಹೋಗುತ್ತೆ. ಗೈಸ್ ಇದೇ ಹಳೆ ಬಸ್ ಸ್ಟ್ಯಾಂಡ್. ಹಾಕ್ಪಾಪ ಲೆಫ್ಟಿಗೆ. ಅಲ್ಲೇನೇನು ಬೇಕ್ರಿ ಏನೇ ತಗೋಬೇಕಂದ್ರೆ ತಗೊಬನ್ನಿ, ನಾವು ಇಲ್ಲಿ ಇರ್ತೀವಿ. ಬೆಂಗಳೂರಿಂದ ಹೊರಟು ಬಂದು ಇಲ್ಲಿ ನೋಡಿ, ಈಗ ಬಸ್ ನಿಲ್ಸಿದ್ರಲ್ಲ ಇಲ್ಲಿ ನಿಲ್ಸ್ತಾರೆ. ಇಲ್ಲಿ ಬಂದು ನಿಂತ್ಕೋತೀನಿ. ಇದೇ ಬಸ್ ಸ್ಟ್ಯಾಂಡು.
ಇಲ್ಲಿಗೆ ಬಂದ್ಬಿಟ್ಟು ಬಸ್ ನಿಂತು ಬಸ್ ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿಂದ ನಾನು ನಮ್ಮ ದೊಡ್ಡಪ್ಪನ ಕರೆಸ್ತಿದ್ದೆ, ಇಲ್ಲ ಅಂದರೆ ಇಲ್ಲಿ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ ನೋಡಿ, ಇಲ್ಲಿ ತೋರಿಸ್ತೀನಲ್ಲ ಒಂದು, ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಅಲ್ಲಿ 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ಟು ಎಲ್ಲಿ ಹೋಗ್ಬೇಕಿತ್ತು ಅಲ್ಲಿ ನಿಲ್ಲಿಸ್ತಿದ್ರು. ಗೈಸ್ ನೋಡಿದ್ರ ನಮ್ಮೂರು ಚನ್ನರಾಯಪಟ್ಟಣ ಇದೇ ನಮ್ಮೂರು. ಇವಾಗ ಓಡ್ಬೇಕು ಊರಿಗೆ, ಅದಕ್ಕೆ ಲೇಟ್ ಆಯ್ತು ಅಂತ ಹೋಗ್ತಾ ಇದೀವಿ. ತಗೊಂಡೋಣ ಎಲ್ಲಡಿಕೆ, ಅದು ಸಂಪ್ರದಾಯ ತಾನೇ ಅದು. ತಗೊಂಡೋಗಿಲ್ಲ ಅಂದ್ರೆ ಏನ್ ಹೇಳ್ತಾರೆ, ಅದ್ ಪಕ್ಕ ಹಂಗೆ ಹೇಳೋದು. ಇದು ನಾವಿವಾಗ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇಲ್ಲಿಗೆ ಬಂದು ನಿಂತ್ಕೊಂಡು ನಾನು ಆ ಕಡೆ ಹೋಗ್ತಿದ್ದೆ ಬೆಂಗಳೂರಿಗೆ. ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಆಂಜನೇಯ, ಅಂದ್ರೆ ಚನ್ನರಾಯಪಟ್ಟಣಕ್ಕೆ ಇದೊಂದು ಫೇಮಸ್ ದೇವಸ್ಥಾನ, ಆಂಜನೇಯ ದೇವಸ್ಥಾನ. ಗೈಸ್ ಇದು ನಾನು ಒಂದ್ಸಲಿ ತೋರಿಸಿದ್ದೀನಿ ನಿಮಗೆ. ನಮ್ಮೂರು ಚನ್ನರಾಯಪಟ್ಟಣಕ್ಕೆ ಇದೇ ಒಂಥರ ತುಂಬಾ ಫೇಮಸ್ ಆಂಜನೇಯ ದೇವಸ್ಥಾನ. ನಮ್ಮ ದೊಡ್ಡಪ್ಪನ ಹೆಸರನ್ನ ಈಗ ಒಂದು ಬ್ಯಾನರ್ ಅಲ್ಲಿ, ಈಗ ಲಕ್ಷ್ಮೀ ದೇವಿ ಹಬ್ಬ ಮಾಡ್ತಾರಲ್ಲ, ಸೊ ಅದಕ್ಕೊಂದು ಬ್ಯಾನರ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ದೊಡ್ಡಪ್ಪಂದು ಅಂದ್ರೆ ಶಿವರಾಜ್ ಅಂತ ದೊಡ್ಡಪ್ಪಂದು ಶಿವರಾಜ್ ಅಂತ ದೊಡ್ಡದಾಗಿ ಹೆಸರು ಹಾಕೋರೆ. ಪಾಪ ಶಿವರಾಜ್ ಅಂತ ಹೆಸರು ಹಾಕಿರೋದಕ್ಕೆ ನಮ್ಮ ತಂಗಿ ಇವಳು ಪೂಜಾ 4-5 ಸಲ ಕಾಲ್ ಮಾಡ್ಬಿಟ್ಟು ಅಪ್ಪ ನಮ್ಮ ಅಪ್ಪನ ಹೆಸರು ಹಾಕೋರೆ, ಅಪ್ಪ ನಮ್ಮ ಅಪ್ಪನ ಹೆಸರು ಹಾಕೋರೆ, ಇಡೀ ಊರಿಗೆ ಟಮಟೆ ಹೊಡ್ಕೊಂಡ್ ಬಂದಿದ್ದು. ನಿನ್ಗೂ ಹೇಳಿದ್ದಣ್ಣ? ನಿನ್ಗೂ ಹೇಳಿಲ್ಲ? ನಿನ್ಗೆ ಹೇಳಿಲ್ಲ? ಅಮ್ಮನಿ ನಮ್ಗೆ ಹೇಳಿದ್ದು. 3 ಜನ ಕೇಳಿದ್ದು, ಎಲ್ರಿಗೂ ಹೇಳ್ಕೊಂಡ್ಬಿಟ್ಟವ್ರೆ. ಇಮೇಜ್ ಕಳ್ಸ್ಬಿಟ್ಟು ಸ್ಟೇಟಸ್ ಹಾಕು, ಸೆಲ್ಫ್ ಪ್ರಮೋಷನ್ ಅವಳಿಗೋಳೆ ಮಾಡ್ಕೋತಾಳೆ. ಸ್ಟೇಟಸ್ ಹಾಕು. ಬ್ಯಾನರ್ ಅಲ್ಲಿ ಏನ್ ಹಾಕೋರೆ ಅಂತ ಹೇಳ್ತೀನಿ. ನಿಮಗೆ ಅಲ್ಲಿ ಗೊಮ್ಮಟೇಶ್ವರದ ಎಂಟ್ರಿ ಹಿಂಗ್ ತೋರಿಸೋದಲ್ಲ, ಅಲ್ಲಿಂದ ಈ ಕಡೆ ಬಂದ್ರೆ ಇದು ಎಕ್ಸಿಟ್. ಥ್ಯಾಂಕ್ ಯು ಗೊಮ್ಮಟ ಸಿಟಿ ಟೌನ್ ಮುನಿಸಿಪಲ್ ಕೌನ್ಸಿಲ್ ಚನ್ನರಾಯಪಟ್ಟಣ. ಇದನ್ನ ಬರ್ಗೂರ್ ಹ್ಯಾಂಡ್ ಪೋಸ್ಟ್ ಅಂತಾರೆ. ಇಲ್ಲಿಂದ ಲೆಫ್ಟ್ ಸೈಡ್ ರೋಡ್ ಹಿಂಗ್ ಹೋದ್ರೆ ಹಾಸನ್ಗೆ ಹೋಗ್ತೀವಿ, ಹಿಂಗೆ ಸ್ಟ್ರೈಟ್ ಹೋದ್ರೆ ಅರಸೀಕೆರೆ. ಹೇಳ ಪಾಪ ನೀನ್ ಹೇಳು, ಕಂಟಿನ್ಯೂ ಮಾಡು ಗೈಸ್. ಇನ್ನು ಮುಂದಿನ ಬ್ಲಾಗ್ ಅಪ್ಪ ಕಂಟಿನ್ಯೂ ಮಾಡ್ತಾರೆ. ಹೇಳ್ ಬಾಬಾ, ಅದನ್ನ ಅಲ್ಲಿ ಮುಂದೆ ತೋರಿಸ್ತೀನಿ ಅಲ್ಲಿ. ಹೇಳ್ ಬಾಬಾ ಗೈಸ್, ನಾನು ಒಂಚೂರು ಮಾತಾಡಂಗಿಲ್ಲ. ಅರಸೀಕೆರೆ ಬಾ ಬರ್ಗೂರ್ ಹ್ಯಾಂಡ್ ಪೋಸ್ಟ್. ಅದು ಏನ್ ಗೊತ್ತಾ, ನಮ್ಮ ಅಪ್ಪಂಗೆ ನಮ್ಮೂರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಳಗಡೆ ಇರಲ್ವಾ ನಮ್ಮೂರು ಅಂತ ಒಂದು ಒಳ್ಳೆ ಒಳಗಡೆ ಒಂದು ಫೀಲಿಂಗ್ ಇರಲ್ವಾ. ಸೇನೆ ಇದ್ರು ಅವ್ರವ್ರ ಊರು ಅವ್ರವ್ರಿಗೆ ಇಷ್ಟ. ಅದಕ್ಕೆ ನಮ್ಮ ಅಪ್ಪಂಗೆ ನಮ್ಮ ಊರ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಒಂದು ಚೂರ್ ಅದನ್ನ ಅಂದ್ರೆ ಹೇಳ್ತಿರೋ ಟೈಮಲ್ಲಿ ಒಳಗಡೆಯಿಂದ ಈ ಫೀಲ್ ಬರ್ತೈತೆ. ನಮ್ಮೂರು ಇದನ್ನ ತೋರ್ಸು, ಇದು 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 ಅಂತ ಒಳಗಡೆ ಫೀಲ್ ಬರ್ತೈತೆ. ಅಣ್ಣ ನಿನಗ್ ಬತ್ತಲ್ವಾ? ಅಯ್ಯೋ ನನ್ ಕೇಳ್ಬೇಕ ನನ್ನ ನಮ್ಮ ಅಣ್ಣನ್ ಕೇಳಲೇಬಾರ್ದು. ವಾರಕ್ಕೊಂದ್ಸಲಿ ಬರ್ತಾರೆ, ಇಲ್ಲ 15 ದಿನ ಒಂದ್ಸಲಿ, ಮಿಸ್ಸೇ ಇಲ್ಲ. ನಾನ್ ನಿಮ್ಗೆ ಬ್ಯಾನರ್ ಅಲ್ಲಿ ಏನ್ ಬರ್ತಿದ್ದಾರೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಇದು ಬ್ಯಾನರ್. ಓಕೆನಾ? ಬ್ಯಾನರ್ ಅಲ್ಲಿ ಗ್ರೀನ್ ಕಲರ್ ಬರ್ತಾವ ನೋಡಿ, ಗ್ರಾಮದ ಕುಳ್ಳಪ್ಪ ಶಿವರಾಜ್ ಇವರಿಂದ ಕಣ್ಮನ ತಣಿಸುವ ಬಾಣ ಬಿರುಸು ಪಟಾಕಿ ಪ್ರದರ್ಶನವಿರುತ್ತದೆ. ಹೊಡೆಯೋದು ಪಟಾಕಿ, ಪಟಾಕಿ ಹೊಡೆಯೋರ್ನ ಕರ್ಕೊ ಬಂದ್ಬಿಟ್ಟು ಗೈಸ್ ನೋಡಿ, ನಮ್ಮ ಊರು ಬಂದ್ಬಿಟ್ಟು ಬರ್ಗೂರು. ಊರ್ ಎಂಟ್ರೆನ್ಸ್ ಇದು. ನಮ್ಮೂರಲ್ಲಿ 3 ವರ್ಷಕ್ಕೆ ಒಂದ್ಸಲಿ ಲಕ್ಷ್ಮೀದೇವಿ ಹಬ್ಬ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನೋಡಿ. ಲೈಟಿಂಗ್ಸ್ ಎಲ್ಲ ಹಾಕೋರೆ, ಸೇಮ್ ಮೈಸೂರು ಲೈಟಿಂಗ್ಸ್ ನೋಡಿರ್ತಾರಲ್ಲ ಆ ತರ ಲೈಟಿಂಗ್ಸ್ ಹಾಕಿಲ್ಲ, ಬಟ್ ಒಂದ್ ಕಡೆ ಲೈಟಿಂಗ್ಸ್ ಹಾಕೋರೆ. ಇಲ್ಲ ಇದೆಲ್ಲ ನೋಡಿ, ನನಗೆ ಇದೆಲ್ಲ ಲೈಟಿಂಗ್ಸ್ ನೋಡ್ತಿದ್ರೆ ನಮ್ ದೊಡ್ಡಪ್ಪಂದೇ ನೆನಪಾಗೋದು. ನಮ್ ದೊಡ್ಡಪ್ಪ ನಮ್ಮ ಅಪ್ಪ ಮನೇಲಾದ್ರೂ ಅಷ್ಟೇ, ಊರಲ್ಲಾದ್ರೂ ಅಷ್ಟೇ ಈ ತರ ಲೈಟಿಂಗ್ಸ್ ಹಾಕಿ ಬಿಟ್ಬಿಡೋದಂಗೆ. ಇವಾಗ ಏನ್ ಲಕ್ಷ್ಮೀ ದೇವಿ ಹಬ್ಬ ಮಾಡ್ತಾರೋ ಅದ್ರ ದೇವಸ್ಥಾನನೇ ಇದು. ಇಲ್ಲೇ ಅಲ್ಲೇ ಪಟಾಕಿ ಹೊಡೆಯೋರು, ಪಟಾಕಿ ಹೊಡೆಯೋಣ ಅಣ್ಣ, ಪಟಾಕಿ ಹೊಡೆಯೋರು ಕಡೀರಿ, ಪಟಾಕಿ ಹೊಡೆಯೋರು ಬನ್ನಿಲಿ. ದೊಡ್ಡಪ್ಪ ಬಾಯ್ಲಿ, ಅದೇ ಗೊತ್ತಾಯ್ತು ದೊಡ್ಡಪ್ಪಂದೆ. ಅಲ್ಲಿ ನಮ್ ದೊಡ್ಡಪ್ಪ ಅವರೇ. ನಮ್ ಮನೆ ಎಂಟ್ರೆನ್ಸ್ ಹಿಂಗಿಂದ ಹಿಂಗ್ ಹೋಗ್ಬಿಟ್ರೆ ಅಲ್ಲಲ್ಲ ಮನೆಗಳು. ಅವಳು ಪೂಜಾ ಬತ್ತಾಳೆ, ಅವಳಿಗೆ ಹಾಕಿ ಚುಚ್ಬಿಡಿ ಹಂಗೆ. ಇಲ್ಲಿ ಬನ್ನಿ ಅನ್ನಲ್ಲ, ಬಲಿ ಕಾಪಿ ಕುಡಿಯೋ.
ಪಾಪ ನಮ್ ಕಾರಲ್ಲಿ ಲಗೇಜ್ ಇಟ್ಟಿದೀವೋ ನಮ್ಮ ಅಮ್ಮನೇ ಲಗೇಜ್ ಅನ್ಕೊಂಡಿದೀವೋ ಒಂದು ಗೊತ್ತಿಲ್ಲ. ಫೈನಲಿ ನಮ್ಮ ಊರಿಗೆ ನಾವು ಎಂಟ್ರಿ ಕೊಡ್ತಾ ಇದೀವಿ. ಇದು ಮನೆಯಲ್ಲ ಆಮೇಲೆ ತೋರಿಸ್ತೀನಿ. ಯಾರವ್ರೆ ಒಳಗಡೆ? ಯಾವನ್ಲ ಅವನು ಗೇಮ್ ಆಡ್ತಾ ಕೂತವನೆ ಗೈಸ್. ಎಲ್ಲ ನಿಮ್ಮಣ್ಣ? ದೊಡಮ್ಮ ಏನ್ ದೊಡಮ್ಮ ಮುದ್ದ ಕಾಣ್ತಾ ಇದ್ಯಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ದೊಡಮ್ಮ ರೆಸ್ಪೆಕ್ಟೇ ಇಲ್ವಲ್ಲ ದೊಡಮ್ಮ. ನಾನು ಮಾತಾಡ್ಸ್ತಿರ್ತಾನೆ, ಮಾತಾಡ್ಸ್ತಿಲ್ಲ ಓಡಿಸ ಹೋಗ್ತಿದ್ಯಾ? ಹೊಸ ಮನೆ ಎಲ್ಲ ಕಟ್ಟವ್ರೆ. ಇವಾಗ ನಿಮ್ಗೆ ತೋರ್ಸುದಲ್ಲ, ಅವರು ಮೊದಲನೇ ದೊಡಮ್ಮ ಅಲ್ಲ ಸಾರಿ ಎರಡನೇ ದೊಡಮ್ಮ. ಮೊದಲನೇ ದೊಡಮ್ಮನ ಇವಾಗ ತೋರ್ಸುವ. ಅಲ್ಲಿ ಅವರು ಮೊದಲನೇ ದೊಡ್ಡಮ್ಮ. ಹೌದಾ? ಅವ್ರ ಮೊದಲನೇ ದೊಡಮ್ಮ. ಕರೆಕ್ಟ್. ಅವ್ರ ಮೊದಲನೇ ದೊಡಮ್ಮ. ಗ್ರಾಮರ್ ಮಿಸ್ಟೇಕ್. ಕೋನೆ ಉನೆ ಕುಸ್ಕ ತಿನ್ಕೋ ಮನೆ ದೊಡಮ್ಮ ನಮಸ್ತೆ. ದೊಡಮ್ಮ ಏನ್ ದೊಡಮ್ಮ ಬೆಳಗ್ಗೆನೆ ಲಡ್ಕೆ ಹಾಕೊಂಡ್ಬಿಟ್ಟಿದ್ಯಾ? ಸಕ್ಕದ ಕಾಣ್ತಿದ್ದೆ. ಲಿಪ್ಸ್ಟಿಕ್ ಹಾಕದ ಬೇಡ ನೀನು. ಅಕ್ಕ ಹಾಯ್. ಎಲ್ಲಿ ನಮ್ಮ ಪುಕ್ಕ? ಪೂಜಾರಿ ಪುಕ್ಕ. ಮುಂದೆ ಕಂಟಿನ್ಯೂ ಮಾಡ್ಲಾ? ಮುಂದೆ ಕಂಟಿನ್ಯೂ ಮಾಡ್ಲಾ? ಪೂಜಾರಿ ಪುಕ್ಕ. ನೀನ್ ಹೇಳ್ತೀಯ ನಾನೆಲ್ಲ ನಾಯಿ ಏನೋ ಮಾಡ್ತೀನಿ. ಇದನ್ನ ನನ್ ಕೈಲಿ ಹೇಳ್ಸಲ್ಲ, ಅವನು ಸುದು ಕೈಲಿ ಹೇಳ್ತೀನಿ. ಸಕ್ಕತ್ತಾಗಿ ಹೇಳ್ತಾನ ಅವನು. ಬೆಳಗ್ಗೆ ತಂಗಿ ಅನ್ಸ್ಕೊಡೋ ತಂಗಿ. ಎಲ್ಲ ನಿಮ್ಮ ಪತಿ ದೇವ್ರು ಇವತ್ತು ಸಂಜೆ ಬರ್ತಾರ? ತಿನ್ ಕ್ವಾಣ ಆಯ್ತು. ನಿಮ್ಗೆ ಇನ್ನೊಂದ್ ಹೇಳೋದ್ ಮರ್ತೋಗ್ಬಿಟ್ಟೆ. ನಮ್ ತಂಗಿ ಬತ ಸಿಂಗರ್ ಆಗ್ತಾಳೆ. ಅದನ್ನ ಕೇಳಿದ್ದ ಎಲ್ರೂ ಕಿವಿನೂ ಡಮರ್ ಆಗ್ಬಿಟ್ಟೈತ್ ಮಾತ್ರ. ಏನು ಒಂದ್ ಸ್ವರಗಳು ಬಿಡು. ನಿನ್ನ ಕರ್ಕಶವಾದ ಕಂಠದಲ್ಲಿ ಇರೋದು ಹೇಳು. ಬಂದ್ರು ವಿಜಯ್ ಪ್ರಕಾಶ್ ಅಲ್ಲ ಶ್ರೇಯಾ ಘೋಷಲ್ ಬಂದ್ರು. ಶ್ರೇಯಾ ಘೋಷಲ್. ಹಾ. ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಶ್ರವಣವೇ ಮೊದಲದ ನವದಿತ ಭಕುತಿಯ ತವಕದಿಂದನಿ ಕೊಡುಕನಿ ಜನಪ್ರಿಯ. ಪವಮಾನ ಜಗದ ಪ್ರಾಣ. ಸಾಕು ಚೆನ್ನಾಗಾಡ್ದೆ. ಸೂಪರ್ 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 ಆಗಾಡ್ದೆ ಬಿಡ. ಸಖತ್ತಾಗಾಡ್ದೆ. ಇದು ಒಂದೇ ಸಾಂಗ್ ನೀನ್ ಚೆನ್ನಾಗಾಡ್ದೆ ಅಂತ ನಂಗೂ ಗೊತ್ತು. ಅದಕ್ಕೆ ಅದನ್ನೇ ತಗೊಬಂದಳು. ಅದು ಒಂದೇ ಸಾಂಗ್ ಆಡೋದು. ಕ್ರಶ್ ಯಾಕೆ ಕ್ರಶ್ ಬಂದಿದ ತಕ್ಷಣ ಪಾಚ್ಕೊಂಡ್ಬಿಟ್ಟಿದ್ಯಾ? ನೀನ್ ಯಾರು ಮಾತಾಡ್ಸ್ತಿಲ್ಲ ಅಂತ ಬೇಜಾರಾಗ್ಬೇಡ. ನಾನಿದ್ದೀನಿ ನಿನಗೋಸ್ಕರ. ಬರೀ ಇಂತದೆಯಾ ಕ್ರಶ್? ನಾನಿದ್ದೀನಿ, ಯಾಕೆ ಚಿಂತೆ ಮಾಡ್ತೀಯ? ಅಣ್ಣ ಗೊತ್ತು ಇವಾಗೆಲ್ಲ ಫುಲ್ ಕೆಲ್ಸಕ್ಕೆ ಹೋಗ್ತಾನೆ ಅಂತ. ನಾನ್ ನೋಡ್ಕೊತೀನಿ ಚೆನ್ನಾಗಿ. ಗೊತ್ತಿಲ್ಲ ನಿಂಗೆ? ಗೊತ್ತಿಲ್ಲ ಯೋಗಣ್ಣ ಜಿಮ್ಗೆ ಹೋಗ್ತಿದ್. ಜಿಮ್ ಅಂದ್ರೆ ಗೊತ್ತಾ? ಇರೋಣ ಒಂದ್ ನಿಮಿಷ. ಅದೆಲ್ಲ ದೊಡ್ಡಮ್ಮ ಜಿಮ್ಗೆ ಹೋಗ್ತಿದ್ ಗೊತ್ತಾ ನಿಂಗೆ? ಜಿಮ್ ಅಂದ್ರೆ ಅದೇ ಹೋಗ್ಬಿಟ್ಟು ಹಿಂಗೆ ಎತ್ತುತ್ತಾರ ಗೊತ್ತಾ? ಹಿಂಗೆ ಅದೇ ಕಬ್ಣ ದೊಡ್ಡಮ್ಮ ಈ ಕಬ್ಣಗಳನ್ನೆಲ್ಲ ಹಿಂಗೆ ಎತ್ತುತ್ತಲ್ಲ, ಅದಕ್ಕೆ ಹೋಗ್ತಾ ಇರೋದು. ನಿನ್ಗೆ ಹೇಳಿಲ್ವಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಇನ್ನೊಂದ್ಸಲಿ ಬಾ. ಇನ್ನೊಂದ್ಸಲಿ ಬಾಣ. ಅಯ್ಯ ನೀನ್ ಮಗ. ಇನ್ನೊಂದ್ಸಲಿ ಬಾಣ ಅಣ್ಣ. ಅಣ್ಣ ಇನ್ನೊಂದ್ಸಲಿ ಬಾಣ. ನೋಡಿ ಮಾತಾಡ್ತಾರೆ. ರೆಡಿನಾ? 3, 2, 1 ಸ್ಟಾರ್ಟ್ ಬಾಣ. ಜಿಮ್ಮರ್ ಬಂದಾಗ ಬಚ್ಚಿಲ್ಲಣ್ಣ. ಗೈಸ್ ಪಟಾಕಿ ಹೊಡಿಯೋರು. ದೊಡ್ಡಪ್ಪ ನಿನ್ಗೇನಾದ್ರು ಕಷ್ಟ ಹೆಲ್ಪ್ ಏನಾದ್ರು ಬೇಕಂದ್ರೆ ನನ್ನ ಕರಿ ದೊಡ್ಡಪ್ಪ. ದುಡ್ಡಲ್ಲ ದೊಡ್ಡಪ್ಪ. ಈಗ ಇದು ಕುಯ್ಯೋದು ಕಟ್ ಮಾಡೋದು ಏನಾದ್ರು ಬೇಕಂದ್ರೆ ಕೇಳಿದ್ ನಾನು. ಬೈಕ್ ತಕೊಡಂದ ಆಂಟಿ ನಮಸ್ಕಾರ. ಆಂಟಿ ಬರ. ಗೈಸ್ ನಾನು ಇವಾಗ ಊರಲ್ಲಿ ಇದ್ದೀನಲ್ಲ, ಊರಲ್ಲಿ ನಮ್ದೊಂಥರ ಜಾಯಿಂಟ್ ಓಮ್ ಫ್ಯಾಮಿಲಿ ಇದ್ದಂಗೆ. ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಎಲ್ಲ ಒಂದೇ ಮನೇಲಿ ಒಟ್ಟಿಗೆ ಇರ್ತಾರಂತ. ಬಟ್ ಜಾಯಿಂಟ್ ಓಮ್ ಫ್ಯಾಮಿಲಿ ಇದು. ಸೊ ನೀವೇನಿದು ನೋಡ್ತಾ ಇದ್ದೀರೋ ಇದು ಬಂದ್ಬಿಟ್ಟು ಮೊದಲನೇ ದೊಡ್ಡಪ್ಪ ಮನೆ. ಸೊ ಕಂಪ್ಲೀಟ್ ಹೆಂಗಂದ್ರೆ ಇಲ್ಲಿ ಈಗ ಕನೆಕ್ಷನ್ ಇದೆ. ಇಲ್ಲಿಂದ ಹಿಂಗೆ ಹೋಗಿ ಮತ್ತೆ ಅಲ್ಲೋಗಿ ಮತ್ತೆ ಹಿಂಗೆ ವಾಪಸ್ಸು ಹಿಂಗೆ ಬಂದು ಈ ಥರ ಒಂದೇ ಮನೆ
ಆದರೆ ಡಿಫ್ರೆಂಟ್, ಒಂದೇ ಜಾಯಿಂಟ್ ಮನೆ ಆದರೆ ಡಿಫ್ರೆಂಟು ಭಾಗ ಆಗಿದೆ ಅಷ್ಟೇ. ಇದು ನಮ್ಮ ಮೊದಲನೇ ದೊಡ್ಡಪ್ಪನ ಮನೆ. ಈಗ ನೋಡಿ, ಇಲ್ಲಿಂದ ಇಷ್ಟಿದೆಯಲ್ಲ, ಇಷ್ಟಿಂದ ಇಷ್ಟು ಪೂರ್ತಿ ನಮ್ಮ ದೊಡ್ಡಪ್ಪರ ಮನೆ, ಇಲ್ಲಿಂದ ಈ ಕಡೆ ಪೂರ್ತಿ ನಮ್ಮ ಅಜ್ಜಿ ಮನೆ, ಅಂದರೆ ನಮ್ಮ ಅಪ್ಪ ಮನೆ, ಅಂದರೆ ಅಜ್ಜಿದು ಎಲ್ಲದು ಸೇರುತ್ತೆ. ಇದು ನಮ್ಮ ಮನೆ, ನಮ್ಮ ಅಪ್ಪ ಮನೆ. ಸೊ ನಾವು ಮ್ಯಾಕ್ಸಿಮಮ್ ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಇಲ್ಲಿಗೆ ಜಾಸ್ತಿ ಬರಲ್ಲ. ಮನೆ ಎಲ್ಲ ಓಲ್ಡ್ ಮನೆ ಹೆಂಗಿತ್ತು, ಹಳೇ ಕಾಲದಿಂದ ನಮ್ಮ ಅಜ್ಜಿ ಹೇಗೆ ಕಾಪಾಡ್ಕೊಂಡು ಬಂದಿದ್ದಾರೋ ಅದೇ ಥರನೇ ಮನೆ ಇರೋದು. ಸೊ ಈ ಕಡೆ ನೋಡಿ, ಇನ್ನು ಈ ಕಡೆಗೆ ಬಂದರೆ ಇದು ನಮ್ಮ ದೊಡ್ಡಪ್ಪ ಈಗ ರೀಸೆಂಟಾಗಿಂದ ಕೊಡುಗೆ ಮಾಡ್ಕೊಂಡಿರೋದು. ಈ ಥರ ಕೊಡುಗೆ ಮಾಡ್ಕೊಂಡಿದ್ದಾರೆ. ಇನ್ನು ಈ ಕಡೆ ಬಂದರೆ ನಮ್ಮ ದೊಡ್ಡಪ್ಪವ್ರ ಮನೆ ಪೂರ್ತಿ ನೋಡಿ, ಇಲ್ಲಿಂದ ಹಿಂಗೆ ಬಂದರೆ ಎಲ್ಲ ಜಾಯಿಂಟ್. ಅದಕ್ಕೆ ಹೇಳಿದ್ದು ಜಾಯಿಂಟ್ ಓಮ್ ಫ್ಯಾಮಿಲಿ ಅಂತ. ಈ ಪೂರ್ತಿ ಮನೆ ಯಜಮಾನಿ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ. ಕರೆಕ್ಟ್ ದೊಡ್ಡಮ್ಮ? ಯಜಮಾನ ನಮ್ಮ ದೊಡ್ಡಪ್ಪ, ಯಜಮಾನಿ ನಮ್ಮ ದೊಡ್ಡಮ್ಮ. ಗೈಸ್, ಸ್ಮಾಲ್ ಚಿಕ್ಕದಾಗಿ ಒಂದು ಮ್ಯೂಸಿಕ್ ಮುಖಾಂತರ ನಮ್ಮ 3 ಮನೆನೂ ಕೂಡ ಯಾವ ತರ ಇದೆ ಅಂದ್ಬಿಟ್ಟು ಚಿಕ್ಕದಾಗಿ ತೋರಿಸ್ತೀವಿ. ಸೊ ನಾವು ಹೇಳ್ದಂಗೆ ನಮ್ದೊಂದು ಮನೆ ಇದೆಯಲ್ಲ, ಅಲ್ಲಿ ನಾವು ಮ್ಯಾಕ್ಸಿಮಮ್ ನಾವು ಬರಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇರ್ತೀವಿ, ಅದಕ್ಕೋಸ್ಕರ ಆ ಮನೆ ಬಂದ್ಬಿಟ್ಟು ಸೇಮ್ ಫುಲ್ಲು ಆಗ್ಲಿಂದನೂ ಹೇಗಿದೆ ಮನೆ ಅದೇ ತರನೇ ಇದೆ. ಸೊ ಇದೆಲ್ಲ ನಮ್ಮ ದೊಡ್ಡಪ್ಪ ರೀಸೆಂಟ್ ಆಗಿಂದ ಮಾಡ್ಕೊಂಡಿರೋದು. ಇವೆಲ್ಲ ಈಗ ರೀಸೆಂಟ್ ಆಗಿಂದ ಕಟ್ಸ್ಕೊಂಡು ಒಂದು ಒಳ್ಳೆ ಮನೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ರೀಸೆಂಟ್ ಆಗಿಂದ ಕಟ್ಸ್ಕೊಂಡು ಒಂಚೂರು ಮುಂದೆ ಎಲ್ಲ ಕೆತ್ತಿಸ್ಕೊಂಡು ನೀಟಾಗಿ ಬಿಲ್ಡ್ ಮಾಡ್ಕೊಂಡವ್ರೆ. ಅಂಡ್ ನಮ್ದೊಂಚೂರು ಹಂಗೆ ಇದೆ, ಸೇಮ್ ಆಸ್ ಇಟ್ ಇಸ್. ಈಗ ಒಂದು ಮ್ಯೂಸಿಕ್ ಹಾಕ್ತೀನಿ, ನೋಡ್ಕೊ ಬನ್ನಿ. ನಾನ್ ನೋಡ್ದಂಗೆ ಎಲ್ಲರೂ ಕೂಡ ಅವ್ರವ್ರ ಮನೆ ಹೋಮ್ ಟೂರ್ನ ಮಾಡಿದ್ದಾರೆ. ಆದ್ರೆ ನಾನ್ ನೋಡಿರೋ ಪ್ರಕಾರ ವಿಲೇಜ್ ಹೋಮ್ ಟೂರ್ ಯಾರು ಮಾಡಿರ್ಲಿಲ್ಲ. ಸೊ ನಾನು ಅನ್ಕೋತೀನಿ ಇಫ್ ಮಾಡಿದ್ರೆ ನೋ ಇಶ್ಯೂ, ಬಟ್ ನಾನು ಅನ್ಕೋತಾ ಇದ್ದೀನಿ ಯಾರು ಮಾಡಿಲ್ಲ ಅಂತ. ಮಾಡಿದ್ರೆ ಪರವಾಗಿಲ್ಲ, ಬಟ್ ನಾನು ಇವಾಗ ವಿಲೇಜ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನಾನು ಫಸ್ಟೇ ಆಗಿದ್ರೆ ಖುಷಿ ವಿಚಾರ. ಗೈಸ್, ಇವಾಗ ನಮ್ಮ ಮನೆ ತೋರಿಸ್ತೀನಿ. ಇವಾಗ ನಮ್ಮ ಅಜ್ಜಿ ಮನೆ ಇದು. ಆ ಟೈಮಿಂದ ಸತತವಾಗಿ ಎಷ್ಟೋ ವರ್ಷಗಳಿಂದನೂ ಸೇಮ್ ಹಿಂಗೆ ಇರೋದು. ಪೂರ್ತಿ ನೋಡ್ಕೊಂಬಿಡಿ ಹಿಂಗೆ. ಆ ಮನೆ ಯಜಮಾನಿ ತೋರಿಸ್ತೆ. ಈಗ ಈ ಮನೆ ಯಜಮಾನಿ ಬಂದ್ಬಿಟ್ಟು ನಮ್ಮಮ್ಮ. ಗೈಸ್, ನಮ್ಮಮ್ಮ. ನಮ್ಮಪ್ಪ ಯಜಮಾನ, ನಮ್ಮಮ್ಮ ಯಜಮಾನಿ. ಗೈಸ್, ಈ ಒಂದು ನಮ್ಮ ಮನೆ, ನಮ್ಮ ಹೆಮ್ಮೆಯ ಮನೆ ಈ ಒಂದು ನಮ್ಮ ಹೆಮ್ಮೆಯ ಮನೆ ಕಟ್ಸಿರೋದು 1986. ಸೊ 86ರಿಂದ ಏನಿದ್ಯೋ ನೀವು ಇವಾಗ ಏನ್ ನೋಡಿದ್ರು ಹಾಗೇ ಇದೆ, ಆಗ್ಲಿಂದ ಹಾಗೇ ಇದೆ. ಮೇ ಬಿ ಒಂಚೂರು ಚಿಕ್ಕ ಪುಟ್ಟ ಅಂದ್ರೆ ಇದೊಂದು ಪೇಂಟಿಂಗ್ಸ್ ಮಾಡಿಸಿದಾರೆ ಅಷ್ಟೇ. ಪೇಂಟಿಂಗ್ ಮಾಡಿಸಿದಾರೆ ನೋಡಿ. ಈಗ ಹೆಂಗಿತ್ತು ಇಲ್ಲಿ ನೋಡಿ, ಈ ಕಲರ್ ಇದೆಯಲ್ಲ, ಈ ಕಲರ್ ಎಲ್ಲ ಸೇಮ್ ಹಿಂಗೆ ಇದ್ದಿದ್ದು. ಗೈಸ್, ಇದೇ ಜಾಗದಲ್ಲಿ ನಮ್ಮ ಅಜ್ಜಿ ಕೊನೆಯ ಕ್ಷಣ ಇಲ್ಲಿಗೆ ಮುಗ್ದಿದ್ದು. ಇಲ್ಲಿ ಒಂದು ಬೆಡ್ ಹಾಕಿದ್ರು. ಈ ಬೆಡ್ಡಲ್ಲಿ ಅಜ್ಜಿ ಮಲಗಿದ್ರು, ಅಲ್ಲೇ ಅಜ್ಜಿ ತೀರೋದ್ರು. ಸೊ ಇವಾಗ ಇಷ್ಟು ಪೂರ್ತಿ ನಮ್ಮನೆ ಅಜ್ಜಿ ಮನೆ ಎಲ್ಲ ಆಗಿತ್ತು. ಈ ಕಡೆ ಬಂದ್ರೆ ಇನ್ನ ನಮ್ಮ ಮೊದಲನೇ ದೊಡ್ಡಪ್ಪವ್ರ ಮನೆ. ಸೊ ಮೊದಲನೇ ದೊಡ್ಡಪ್ಪವ್ರ ಮನೆ ರೂಮ್ ಟೂರ್ ಮಾಡುವ. ಎಂಟ್ರೆನ್ಸ್ ಇಂದ ಬರೋಣ. ಇದು ಎಕ್ಸಿಟ್ ತರ ಇದು. ಆ ಎಂಟ್ರೆನ್ಸ್ ಇಂದ ಬರೋಣ. ಇದೆಲ್ಲ ರೀಸೆಂಟ್ ಆಗಿ ಕಟ್ಸ್ಕೊಂಡಿರೋದು. ಅಂಚೇನಿದೆಯೋ ಅಂಚಿಂದ ಇಲ್ಲಿವರೆಗೂ ಕೂಡ ರೀಸೆಂಟ್ ಆಗಿ ಕಟ್ಸ್ಕೊಂಡಿರೋದು. ದೆನ್ ಅಂಚಿಂದ ಏನಿತ್ತೋ ಅದನ್ನೆಲ್ಲ ಮುಂಚೆ ಇದ್ದಿದ್ದ ಜಾಗ ಅದು. ನನಗೆ ಯಾವಾಗ ಇದು ಸ್ಥಾಪನೆ ಆಗಿದ್ದು, ಯಾವಾಗ ಇದು ಕಟ್ಸಿದೆ ಅಂತ ಗೊತ್ತಿರಲಿಲ್ಲ. ಆದ್ರೆ ನಮ್ಮ ತಾತ ಎಷ್ಟು ಕಿಲಾಡಿ ಇರ್ಬೇಕಂದ್ರೆ, ಇದು ಯಾವಾಗ ಮನೆ ಕಟ್ಸಿರೋದು ಎಲ್ರೂ ಗೊತ್ತಾಗಬೇಕು ಅಂತ ಈ ಒಂದು ಕಬೋರ್ಡ್ ಇದೆಯಲ್ಲ, ಕಬೋರ್ಡ್ ಕೆಳಗಡೆ ಇಲ್ಲೊಂದು ಬರ್ದವ್ರೆ. ಏನ್ ಬರ್ದವ್ರು ನೋಡಿ, ಆಯು ವರ್ಗ ಸ್ಥಾಪನೆ. ಮೇ ಬಿ ಆಯು ವರ್ಗ ಸ್ಥಾಪನೆ ಆಯ ಮಾಡಿಸ್ತಾರಂತಲ್ಲ, ಅದು ಗುರುವಾರ ದಿನಾಂಕ ಬಂದ್ಬಿಟ್ಟು 13/11/1986 ಆಯ ಮಾಡಿಸಿದ್ದು. ಅಂಡ್ ಗೃಹ ಪ್ರವೇಶ ಮಾಡಿಸಿದ್ದು ನೋಡಿ ಗುರುವಾರ. ಅದು ಗುರುವಾರನೇ. ಗುರುವಾರ ಎಷ್ಟು ದಿನಾಂಕ? 25/8/1988. ಅಂದ್ರೆ 2 ವರ್ಷ ಆದ್ಮೇಲೆ ಗೃಹ ಪ್ರವೇಶ ಮಾಡ್ಸೋರು. ಇಷ್ಟೇ ನಮ್ಮ ಚಿಕ್ಕ ಕುಟುಂಬ, ಸ್ಮಾಲ್ ಕುಟುಂಬ. ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಜಾಯಿಂಟ್ ಓಮ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ತರ ಇದೀವಿ, ಬಟ್ ಜಾಯಿಂಟ್ ಓಮ್ ಫ್ಯಾಮಿಲಿ ಇದು. ಇದಿಷ್ಟು ನಮ್ಮ ವಿಲೇಜಿನ ಹೋಮ್ ಟೂರ್. ಇವಾಗ ಸದ್ಯಕ್ಕೆ ಇಷ್ಟೇ ಗೈಸ್. ಸೊ ಇವತ್ತಿನ ವಿಲೇಜ್ ಟೂರ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ.
ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ಸೊ ನಾಳೆ ನಮ್ಮೂರ ಹಬ್ಬ ಇದೆ, ಲಕ್ಷ್ಮೀ ದೇವಿ ಹಬ್ಬ ಅಂತ ಹೇಳಿದ್ನಲ್ಲ, ಅದು ಹಬ್ಬ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ನಾಳೆ ನಡೆಯೋ ಹಬ್ಬದಲ್ಲಿ ತುಂಬಾ ಜನ ಬರ್ತಾರೆ, ಸಖತ್ ಜನ ಬರ್ತಾರೆ. ಪ್ರತಿಯೊಬ್ರು ಕ್ಯಾಪ್ಚರ್ ಮಾಡ್ತೀನಿ, ತೋರಿಸ್ತೀನಿ, ಮಾತಾಡ್ಸ್ತೀನಿ. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾಕಂದ್ರೆ ಊರಲ್ಲಿ ಆಬ್ವಿಯಸ್ಲಿ ಬಂದವರೆಲ್ಲ ಅವ್ರವ್ರ ಭಾಷೆ ಮಾತಾಡ್ತಾರೆ. ಸೊ ನೀವು ಊರ್ ಭಾಷೆ ಎಲ್ಲ ಸಖತ್ತಾಗಿ ಕೇಳಿಸುತ್ತೆ ಮಾತ್ರ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇಳೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್. ನಾಡಿದ್ದು ಹೆವಿಯಾಗಿ ಒಂದು ವ್ಲಾಗ್ ಬರೋದಿದೆ, ಕಂಟೆಂಟ್ ಇದೆ. ದೆನ್ ಕೆಲವೊಂದು ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ, 4 ದಿನ ಇರ್ತೀನಿ. 4 ದಿನದಲ್ಲಿ ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ವೇಳೆ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ನಮ್ಮನೆ ಹೋಮ್ ಟೂರು ಮಾಡಬೇಕಾ ಬೇಡವಾ ಅಂತ ಕಮೆಂಟ್ ತಿಳಿಸಿ.